ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರತಿ ದಿವಸವೂ ಕೂಡ ಭಗವಂತನ ಷೋಡಶೋಪಚಾರ ಪೂಜೆಯ ಅಂಗವಾಗಿ ಅರುಣೋದಯ ಕಾಲದಷ್ಟೊತ್ತಿಗೆ ಬ್ರಾಹ್ಮ ಮುಹೂರ್ತದಲ್ಲಿ ನಿರ್ಮಾಲ್ಯ ವಿಸರ್ಜನವನ್ನ ಮಾಡಬೇಕು. ಪುರಾಣಗಳಲ್ಲಿ ಹಾಗೂ ಪಂಚರಾತ್ರದಲ್ಲಿ ನಿರ್ಮಾಲ್ಯ ವಿಸರ್ಜನದ ಮಹತ್ವವನ್ನು ಬಹಳ ಹೇಳಿದ್ದಾರೆ. ನಿರ್ಮಾಲ್ಯ ವಿಸರ್ಜನವನ್ನು ಮಾಡಿದರೆ ಏನು ಫಲ ಬರುತ್ತೆ ಅಂತ ಒಳ್ಳೆಯದನ್ನು ನಿರೂಪಣೆ ಮಾಡಿದ್ದಾರೆ. ನಿರ್ಮಾಲ್ಯ ವಿಸರ್ಜನವನ್ನು ಮಾಡದೇ ಇದ್ರೆ ಯಾವ ತರಹದ ದೋಷವಿದೆ ಅಂತನ್ನುವುದನ್ನು ಕೂಡ ಸಾಕಷ್ಟು ಪುರಾಣಗಳು ತಿಳಿಸಿಕೊಟ್ಟಿವೆ. ಪಂಚರಾತ್ರದಲ್ಲಿಯೂ ಕೂಡ ಹೇಳಿದ್ದಾರೆ. ಅದರಲ್ಲಿ ಪ್ರಧಾನವಾಗಿ ನಿರ್ಮಾಲ್ಯವನ್ನ ಸಕಾಲಕ್ಕೆ ತೆಗೆಯುವುದರಿಂದ ಬರುವಂತಹ ಫಲವನ್ನ ಹೇಳುವುದಾಗ ನರಸಿಂಹ ಪುರಾಣದಲ್ಲಿ ಬರುವ ಒಂದು ಶ್ಲೋಕ, ದೇವ ಮಾಲ್ಯಾಪನಯನಂ ದೇವಾಗಾರೇ ಸಮೂಹನಂ ಸ್ನಾಪನಂ ದೇವದೇವಸ್ಯ ಗೋಪ್ರದಾನ ಸಮಂ ಸ್ಮೃತಂ ಅಂತ. ಪರಮಾತ್ಮನ ಮೂರ್ತಿಗಳ ಮೇಲೆ ಇರುವಂತಹ ನಿರ್ಮಾಲ್ಯವನ್ನ ತೆಗೆಯೋದು ಅಂತನ್ನೋದೇನಿದೆಯಲ್ಲ, ಹಾಗೂ ಅಭಿಷೇಕವನ್ನು ಮಾಡೋದು, ದೇವರ ಮನೆ ಕಸಗೂಡಿಸೋದು, ಇವೆಲ್ಲ ಗೋದಾನವನ್ನ ಮಾಡಿದಷ್ಟು ಫಲವನ್ನ ಕೊಡ್ತವೆ. ಅತ್ಯಂತ ಸುಲಭ ಸಾಧ್ಯವಾಗಿ ಮಾಡುವಂತಹ ಈ ಕ್ರಮದಿಂದ ಗೋದಾನದ ಫಲ ಬರುತ್ತೆ ಅಂತನ್ನುವಾಗ ನಾವ್ಯಾಕೆ ಇದನ್ನ ಮಾಡಬಾರ್ದು ಅಂತ ಯೋಚನೆ ಮಾಡಬೇಕು. ಪಂಚರಾತ್ರದಲ್ಲಿ ಹೇಳ್ತಾರೆ, ಯಃ ಪ್ರಾತರುತ್ಥಾಯ ವಿಧಾಯ ನಿತ್ಯಂ ನಿರ್ಮಾಲ್ಯಮೀಶಸ್ಯ ನಿರಾಕರೋತಿ ನತಸ್ಯ ದುಃಖಂ ನ ದರಿದ್ರತಾ ಚ ನಾಕಾಲ ಮೃತ್ಯು ನ ಚ ರೋಗ ಮಾತ್ರಂ ಅಂತ. ಪ್ರಾತಃ ಕಾಲದಲ್ಲೆದ್ದು ಸ್ನಾನವನ್ನ ಮಾಡಿ ನಿತ್ಯ ವಿಧಿಯನ್ನ ಮುಗಿಸಿ ನಿರ್ಮಾಲ್ಯ ವಿಸರ್ಜನವನ್ನ ಮಾಡ್ತಾ ಹೋಗ್ಬಿಟ್ರೆ ಅವನಿಗೆ ಜೀವನದಲ್ಲಿ ದುಃಖವೆಂಬುದೇ ಬಹುಶಃ ಬರೋದಿಲ್ಲ. ಜೀವನದಲ್ಲಿ ಬಡತನ ಬರೋದಿಲ್ಲ, ಅಕಾಲ ಮರಣವಾಗುವುದಿಲ್ಲ, ಒಂದು ಸಣ್ಣ ರೋಗವೂ ಕೂಡ ಬರೋದಿಲ್ಲ ಅಂತ ಹೇಳ್ತಾರೆ. ಅಷ್ಟು ಪ್ರಭಾವ ಇದೆ ಈ ನಿರ್ಮಾಲ್ಯ ವಿಸರ್ಜನವನ್ನ ಸಕಾಲದಲ್ಲಿ ಮಾಡೋದು ಅನ್ನೋದಕ್ಕೆ. ಒಂದು ಪಕ್ಷ ನಾವು ತಡವಾಗಿ ಮಾಡ್ತಾ ಹೋದರೆ ಯಾವ ತರಹದ ಪಾಪಗಳು ಬರ್ತಾವೆ ಅಂತನ್ನೋದಕ್ಕೆ ಒಂದು ಅನೇಕ ಉದಾಹರಣೆಗಳನ್ನ ಕೊಟ್ಟು ಅದರ ಜೊತೆಗೆ ಈ ನಿರ್ಮಾಲ್ಯ ವಿಸರ್ಜನ ಮಾಡದೇ ಇದ್ರೆ ಏನು ದೋಷ ಅನ್ನೋದನ್ನ ಹೇಳ್ತಾರೆ. ತೃಷಿತಾಹ ಪಶವಃ ಬದ್ಧಾಹ ಕನ್ಯಾ ಚೈವ ರಜಸ್ವಲ ದೇವತಾ ಚ ಸನಿರ್ಮಾಲ್ಯ ಹಂತಿ ಪುಣ್ಯಂ ಪುರಾಕೃತಂ ಅಂತ. ಮನೆಯಲ್ಲಿ ಹಸುಗಳನ್ನ ಕಟ್ಟಿ ಅವುಗಳಿಗೆ ನೀರನ್ನ ಹಾಕದೆ ಹಾಗೇ ಇದ್ದು ಬಿಟ್ರೆ ಒಂದು. ಎರಡನೇದ್ದು, ಈಗಾಗಲೇ ರಜಸ್ವಲೆಯಾದ ಕನ್ಯೆಯನ್ನ ಹಾಗೆ ವಿವಾಹ ಮಾಡದೆ ಮನೆಯಲ್ಲಿ ಇಟ್ಟುಕೊಂಡ್ರೆ ನಿರ್ಮಾಲ್ಯದಿಂದ ಕೂಡಿದಂತಹ ದೇವತೆಯನ್ನ ಮನೆಯಲ್ಲಿ ಇಟ್ಕೊಂಡ್ರೆ ಹೊಸದಾಗಿ ಪುಣ್ಯ ಬರೋದಂತೂ ಇಲ್ಲವೇ ಇಲ್ಲ, ಮಾಡಿದ ಹಳೇ ಪುಣ್ಯವೂ ಕೂಡ ಹ್ರಾಸ ಆಗ್ತಾ ಹೋಗುತ್ತೆ.
ಒಂದೊಂದೇ ಹಿಂದಿನ ಹಿಂದಿನ ಜನ್ಮಗಳ ಪುಣ್ಯದ ಹ್ರಾಸವಾಗುವುದಕ್ಕೆ ಕಾರಣ ಇದು, ನಿರ್ಮಾಲ್ಯ ಪೂಜೆಯನ್ನ ಮಾಡದೇ ಇರೋದು ಅನ್ನೋದು. ಅದರಲ್ಲೂ ಕೂಡ ಒಂದೊಂದೇ ಹಂತ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ ಅರುಣೋದಯ ಕಾಲದಿಂದ. ಅದಕ್ಕೊಂದು 5-6 ಶ್ಲೋಕಗಳಿವೆ. ಅರುಣೋದಯ ವೇಲಾಯಾಂ ನಿರ್ಮಾಲ್ಯಂ ಶಲ್ಯತಾಂ ವ್ರಜೇತ್, ಪ್ರಾತಸ್ತು ಸ್ಯಾತ್ ಮಹಾಶಲ್ಯಂ ಘಟಿಕಾ ಮಾತ್ರ ಯೋಗತಃ, ಅತಿಶಲ್ಯಂ ವಿಜಾನೀಯಾತ್ ತತೋ ವಜ್ರಪ್ರಹಾರವತ್, ಅರುಣೋದಯ ವೇಲಾಯಾಂ ಶಲ್ಯತುಲ್ಯಮತೋ ಹರೇಃ, ಘಟಿಕಾಯಾಂ ಅತಿಕ್ರಾಂತೆ ಕ್ಷುದ್ರಪಾತಕಮಾಹರೇತ್, ಮುಹೂರ್ತೆ ಸಮತಿಕ್ರಾಂತೆ ಪೂರ್ಣಂ ಪಾತಕಮುಚ್ಯತೆ, ತತಃ ಪರಂ ಬ್ರಹ್ಮವಧಃ ಮಹಾಪಾತಕ ಪಂಚಕಂ. ಪ್ರಹರೇ ಪೂರ್ಣತಾಂ ಯಾತೆ ಪ್ರಾಯಶ್ಚಿತ್ತಂ ತತೋ ನಹಿ. ಒಂದು ಪ್ರಹರ ಅಂದ್ರೆ 3 ಗಂಟೆಗಳ ಕಾಲ ಸೂರ್ಯೋದಯವಾದ ಮೇಲೆ ಇನ್ನೂ ನಾವು ನಿರ್ಮಾಲ್ಯ ವಿಸರ್ಜನೆ ಮಾಡಿಲ್ಲ ಅಂತಂದ್ರೆ ಅದಕ್ಕೆ ಮತ್ತಿನ್ನೊಂದು ಪ್ರಾಯಶ್ಚಿತ್ತವೇ ಇಲ್ಲ. ಪ್ರಾಯಶ್ಚಿತ್ತವಿಲ್ಲದೆ ಇರುವಂತಹ ಪಾಪ ಅದು, ಅಷ್ಟು ದೊಡ್ಡ ಪಾಪ. ಅರುಣೋದಯ ಕಾಲ ಅಂತನ್ನೋದ್ರಿಂದ ಆರಂಭಿಸಿ ಅಷ್ಟಷ್ಟೇ ನಿಮಿಷಗಳು ಜಾಸ್ತಿ ಆದಂತೆ ದೇವರ ಮೇಲೆ ಹಿಂದಿನ ದಿವಸ ಅರ್ಪಣ ಮಾಡಿದ ಹೂವು ಇದೆ ಅಂತಂದ್ರೆ ಅರ್ಥ ಏನು ಗೊತ್ತಾ? ಅದೊಂದು ವಿಧವಾದಂತಹ ಶಲ್ಯ, ಅಂದ್ರೆ ಮುಳ್ಳು ದೇವರ ತಲೆ ಮೇಲೆ ಚುಚ್ಚಿಟ್ಟಂತೆ. ಸ್ವಲ್ಪ ಹೊತ್ತಾಯ್ತು ಅಂದ್ರೆ ಒಂದು ದೊಡ್ಡ ಮುಳ್ಳನ್ನ ಇಟ್ಟಂತೆ. ಇನ್ನೂ ಸ್ವಲ್ಪ ಹೊತ್ತಾಯ್ತು ಅಂತಂದ್ರೆ ಒಂದು ವಜ್ರ ಪ್ರಹಾರವನ್ನ ದೇವರ ತಲೆ ಮೇಲೆ ಮಾಡಿದಂತೆ. ಇನ್ನೂ ಸ್ವಲ್ಪ ಹೊತ್ತಾಯ್ತು ಅಂತಂದ್ರೆ ಆ ನಿರ್ಮಾಲ್ಯ ವಿಸರ್ಜನ ಮಾಡದೇ ಇದ್ರೆ ಕ್ಷುದ್ರ ಪಾಪದ ಫಲ ಬಂದ್ಬಿಡತ್ತೆ. ಇನ್ನೂ ಸ್ವಲ್ಪ ಹೊತ್ತಾಗ್ಬಿಟ್ರೆ ಪಾತಕ ಅಂತ ಕರೆಸ್ಕೊಳತ್ತೆ. ಸೂರ್ಯೋದಯ ಆದ ಮೇಲೆ ಒಂದು ಮುಹೂರ್ತ ಕಾಲ ಮುಗಿತು ಅಂದ್ರೆ ಅದು ಪಾತಕ ಅಂತ ಆಗಿಬಿಡತ್ತೆ. ಆಮೇಲೆ ಬ್ರಹ್ಮ ಹತ್ಯಾ ಪಾಪ, ಆಮೇಲೆ ಪಂಚಮಹಾಪಾತಕಗಳನ್ನ ಮಾಡಿದಷ್ಟು ಪಾಪ ಬರುತ್ತೆ. ಇನ್ನ ಒಂದು ಪ್ರಹರ ಕಾಲ ಮುಗಿತು ಅಂತಂದ್ಬಿಟ್ಟು ಇನ್ನ ಯಾವುದೇ ವಿಧವಾದಂತಹ ಪ್ರಾಯಶ್ಚಿತ್ತವನ್ನ ಮಾಡಿಕೊಳ್ಳುವಂತಹ ಸಾಧ್ಯತೆಯೇ ಇಲ್ಲ ಅಂತನ್ನುವಷ್ಟು ಪಾಪ ಅದರಿಂದ ಬರುತ್ತೆ. ಆದ್ದರಿಂದ ಬಹಳ ಮುತುವರ್ಜಿ ವಹಿಸಿ ನಾವು ಅರುಣೋದಯ ಕಾಲದಷ್ಟೊತ್ತಿಗೆ ಎದ್ದು ಭಗವಂತನ ನಿರ್ಮಾಲ್ಯ ವಿಸರ್ಜನವನ್ನ ಮಾಡಬೇಕಾದದ್ದು. ತಪ್ಪಿ ತಡವಾದರೆ ಅದಕ್ಕೆ ಪ್ರಾಯಶ್ಚಿತ್ತವನ್ನ ಹೇಳ್ತಾರೆ. ಏನದು ಅಂದ್ರೆ ಜಪರೂಪವಾದ ಪ್ರಾಯಶ್ಚಿತ್ತ. ಸೂರ್ಯೋದಯ ಆದ ಮೇಲೆ ಒಂದು ಮುಹೂರ್ತ ನಾವು ನಿರ್ಮಾಲ್ಯ ವಿಸರ್ಜನೆ ಮಾಡಿಲ್ಲ ಅಂತಾದರೆ ಅದರಲ್ಲೂ ಅರ್ಧ ಮುಹೂರ್ತ ದಾಟಿದೆ ಅಂತಾದ್ರೆ 1000 ಗಾಯತ್ರಿ ಜಪವನ್ನು ಮಾಡಬೇಕು. ಪೂರ್ಣ ಒಂದು ಮುಹೂರ್ತವಾದರೆ 1500 ಜಪವನ್ನು ಮಾಡಬೇಕು. 4 ಘಳಿಗೆಗಳು ಕಳೆದಿದೆ ಅಂತಾದ್ರೆ 2000 ಜಪವನ್ನು ಮಾಡಬೇಕು. 3 ಮುಹೂರ್ತಗಳು ಕಳೆದಿವೆ ಅಂತಾದ್ರೆ 10,000 ಜಪವನ್ನು ಮಾಡಬೇಕು. ಒಂದು ಪ್ರಹರ ಪೂರ್ತಿ ಮುಗಿದೋಗಿದೆ, ಇನ್ನೂ ನಿರ್ಮಾಲ್ಯ ವಿಸರ್ಜನವನ್ನು ಮಾಡಿಲ್ಲ ಅಂತಂದ್ರೆ ಅದಕ್ಕೆ ಪ್ರಾಯಶ್ಚಿತ್ತವೇ ಇಲ್ಲ. ಭಗವಂತನ ಪೂಜೆಯನ್ನ ಮಾಡುವುದರ ಪ್ರಾರಂಭ ಹಂತ ಇದು. ಅದನ್ನ ನಾವು
ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಮಾಡಬೇಕು. ಶ್ರೀಮದ್ ಆಚಾರ್ಯರು ಪ್ರತಿ ದಿವಸವೂ ಕೂಡ ಬೆಳಗ್ಗೆ ಹೊತ್ತು ಹೇಗೆ ತಮ್ಮ ನಿತ್ಯಾನುಷ್ಠಾನವನ್ನು ಮಾಡ್ತಿದ್ರು ಅಂತ ಹೇಳುವಾಗ 14ನೇ ಸರ್ಗದಲ್ಲಿ ಮಧ್ವ ವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ, ಆಚಾರ್ಯರು ಧ್ಯಾನವನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ಸಮೀಪದಲ್ಲಿ ದೇವರ ಪೀಠ, ಅಲ್ಲಿ ದೇವರ ಪ್ರತಿಮೆಗಳು, ಅದರ ಮೇಲೆ ಹಿಂದಿನ ದಿವಸ ಏರಿಸಿದಂತಹ ಹೂವುಗಳೆಲ್ಲ ಇರ್ತಾ ಇದ್ವು. ಒಬ್ಬ ಶಿಷ್ಯ ಬಂದು ಶ್ರೀಮದ್ ಆಚಾರ್ಯರ ಸಮೀಪದಲ್ಲಿ ದೀಪದ ಬೆಳಕಿನಲ್ಲಿ ಭಗವಂತನಿಗೆ ಶಂಖದಿಂದ ಅರ್ಘ್ಯವನ್ನ ಕೊಟ್ಟು ನಿರ್ಮಾಲ್ಯ ವಿಸರ್ಜನವನ್ನ ಮಾಡುತ್ತಿದ್ದ ಅಂತ ಹೇಳ್ತಾರೆ. ವಿಪುಲ ಹೃದಯ ಪಾರ್ಶ್ವೇ ದೀಪ ದೀಪ್ತಿ ಪ್ರದೀಪ್ತೆ ದರವರ ಪರಿಪೂರ್ಣೈ ವಾರ್ಭಿ ಅರ್ಘ್ಯಾದಿ ದತ್ವಾ ಯತಿ ಅತಿಯತಚೇತಾಃ ಚಕ್ರಿಣೋರ್ಚಾನಿಕಾಯಾತ್ ಕುಸುಮ ಸಮಿತಿಮಗ್ರ್ಯಾಂ ಆದರಾತ್ ಉಜ್ಜಹಾರ. ಶ್ರೀಮದ್ ಆಚಾರ್ಯರು ಭಕ್ತಿಯಿಂದ ಹಿಂದಿನ ದಿವಸ ಅರ್ಪಣ ಮಾಡಿದಂತಹ ಹೂವುಗಳು ಮರುದಿವಸವಾದರೂ ಕೂಡ ಆ ಹೂವುಗಳು ಯಾವುದೇ ತರಹದ ರೀತಿಯಲ್ಲಿ ಬಾಡಬಾರದು ಅಂತನ್ನುವ ದೃಷ್ಟಿಯಲ್ಲಿ ದೇವತೆಗಳು ಹನಿ ಹನಿ ಅಮೃತವನ್ನ ಸಿಂಪಡಿಸಿರ್ತಿದ್ರು ಅದರ ಮೇಲೆ. ಅಂತಹ ನಿರ್ಮಾಲ್ಯ ರೂಪವಾದ ಪುಷ್ಪಗಳನ್ನ ಒಬ್ಬ ಸನ್ಯಾಸಿ ಶಿಷ್ಯರು ಆಚಾರ್ಯರಿಗಿದ್ದಂಥವರು ಅವರು ಅದನ್ನ ತೆಗೆದು ಇಡ್ತಾ ಇದ್ರು. ನೋಡಿ, ಬೆಳಕು ಯಾವುದು ಅಂದ್ರೆ ದೀಪ ದೀಪ್ತಿ ಪ್ರದೀಪ್ತೆ ಅಂತ ಹೇಳ್ತಾರೆ. ಕೇವಲ ದೀಪದ ಬೆಳಕಿತ್ತಾವಾಗ ಅಂದ್ರೆ ಸೂರ್ಯೋದಯಕ್ಕೆ ತುಂಬಾ ದೂರದ ಕಾಲ. ಅಂತಹ ಕಾಲದಲ್ಲಿ ನಿರ್ಮಾಲ್ಯ ವಿಸರ್ಜನವನ್ನು ಮಾಡೋದು ಅಂತನ್ನೋದು ವಿಶೇಷವಾದ ಪುಣ್ಯಕ್ಕೆ ಕಾರಣವಾದದ್ದು. ಆ ತೆಗೆದ ನಿರ್ಮಾಲ್ಯವನ್ನ ಎಲ್ಲಿ ಹಾಕಬೇಕು ಅಂತನ್ನುವ ವಿಷಯದಲ್ಲೂ ಕೂಡ ಒಂದು ಸಂಪ್ರದಾಯ ಇದೆ. ಆಮೇಲೆ ಆ ನಿರ್ಮಾಲ್ಯವನ್ನ ತೆಗೆದು ಒಂದು ಬುಟ್ಟಿಯಲ್ಲಿ ಹಾಕಿ ಇಡುವಾಗ ಮಾಡಿಕೊಳ್ಳಬೇಕಾದಂತಹ ಅನುಸಂಧಾನವನ್ನು ಕೂಡ ಶಾಸ್ತ್ರ ಹೇಳುತ್ತೆ. ಭಗವಂತನ ಎಡಗಡೆ ಭಾಗದಲ್ಲಿ ಅಂದ್ರೆ ನಾವು ಅವನ ಎದುರುಗಡೆಗೆ ಕೂತಿದ್ದೇವೆ ಅಂದ್ರೆ ನಮ್ಮ ಬಲಭಾಗದಲ್ಲಿ ಆ ವಿಸರ್ಜನ ಮಾಡಿದಂತಹ ನಿರ್ಮಾಲ್ಯವನ್ನ ಒಂದು ಬಿದಿರಿನ ಬುಟ್ಟಿಯಲ್ಲಿ ಹಾಕಿ ಇಡಬೇಕು. ಅಲ್ಲಿ ನಾವು ಅಂದ್ಕೊಳ್ಬೇಕಾದಂಥದ್ದೇನು ಅಂತಂದ್ರೆ ಭಗವಂತನ ನಿರ್ಮಾಲ್ಯವನ್ನ ಧಾರಣ ಮಾಡುವುದರಲ್ಲಿ ಉತ್ಸುಕರಾದಂತಹ ರುದ್ರದೇವರು ಅದನ್ನ ಬಹಳ ಗೌರವದಿಂದ ತಮ್ಮ ತಲೆಯ ಮೇಲೆ ಧಾರಣ ಮಾಡ್ತಾ ಇದ್ದಾರೆ ಅಂತ ಚಿಂತನೆ ಮಾಡಬೇಕು. ಭಗವಂತನ ನಿರ್ಮಾಲ್ಯಕ್ಕೆ ಅಷ್ಟು ಬೆಲೆ ಇದೆ. ಪರಮಾತ್ಮನ ಪಾದೋದಕ ಅದು ಒಂದು ವಿಧವಾದಂತಹ ನಿರ್ಮಾಲ್ಯ. ಭಗವಂತನಿಗೆ ಅರ್ಪಣ ಮಾಡಿದಂತಹ ತುಳಸಿ, ಪುಷ್ಪ, ಗಂಧ, ವಸ್ತ್ರ ಮೊದಲಾದವುಗಳೆಲ್ಲ ಒಂದೊಂದು ವಿಧವಾದ ನಿರ್ಮಾಲ್ಯಗಳು. ಅದನ್ನ ನಾವು ಉಪಯೋಗಿಸುವುದರಿಂದ ನಮ್ಮ ಈ ಮಾಯಾ ಅಂತೇನು ಈ ಜೀವನಿಗೆ ಬಂಧಕವಾದ ಶಕ್ತಿ ಇದೆ, ಆ ಬಂಧಕ ಶಕ್ತಿ ಎಂಬುದು ದೂರವಾಗತ್ತೆ. ಉದ್ಧವ ಶ್ರೀಕೃಷ್ಣನ ಜೊತೆಗೆ ಇದೇ ತರಹದ ಸಂಪರ್ಕದಲ್ಲಿ ಇದ್ದ. ಅವನು ಹೇಳುವ ಒಂದು ಮಾತು ಭಾಗವತದಲ್ಲಿ ಏಕಾದಶ ಸ್ಕಂಧದಲ್ಲಿ ಪ್ರಸಿದ್ಧವಾದಂಥದ್ದು. ತ್ವಯೋಪಭುಕ್ತ ಸ್ರಗ್ಗಂಧ
ವಾಸೋಲಂಕಾರ ಚರ್ಚಿತಾಃ ಉಚ್ಛಿಷ್ಟ ಭೋಜಿನೋ ದಾಸಾಹ ತವ ಮಾಯಾಂ ಜಯೇಮಹಿ ಅಂತ. ಹೇ ಭಗವಂತ, ನಾನು ಹೇಗೆ ಜೀವನವನ್ನ ಕಳೆದಿದ್ದೇನೆ, ಅಥವಾ ನನ್ನಂತಹ ಭಾಗವತರು ಹೇಗೆ ಜೀವನವನ್ನ ಕಳೀತಾರೆ ಅಂತಂದ್ರೆ, ಭಗವಂತ ಉಪಭೋಗಿಸಿದಂತಹ ಹೂವಿನ ಹಾರ, ಭಗವಂತ ಉಪಯೋಗಿಸಿದಂತಹ ಶ್ರೀಗಂಧ, ದೇವರೇ ಉಪಯೋಗಿಸಿ ಬಿಟ್ಟಂತಹ ವಸ್ತ್ರ, ದೇವರೇ ಉಪಯೋಗಿಸಿ ಬಿಟ್ಟ ಅಲಂಕಾರ, ಅದನ್ನೇ ನಾವು ಧಾರಣ ಮಾಡಿ ಅದನ್ನೇ ಉಪಯೋಗಿಸಿ, ಇದೆಲ್ಲ ಏನೋ ಶರೀರಕ್ಕೆ ಬಾಹ್ಯವಾಗಿ ಉಪಯೋಗಿಸುವಂತಹ ಸಾಮಗ್ರಿಗಳು. ಶರೀರದ ಒಳಗೆ ತೆಗೆದುಕೊಳ್ಳುವಂಥದ್ದು ಯಾವುದು? ಆಹಾರ. ಉಚ್ಛಿಷ್ಟ ಭೋಜಿನಃ, ನೀನು ಉಂಡು ಬಿಟ್ಟದ್ದನ್ನ ಊಟ ಮಾಡಿ ಮಾನಸಿಕವಾಗಿಯೂ ಕೂಡ ನಿನ್ನ ದಾಸರು ನಾವು ಅಂತ ಚಿಂತನೆ ಮಾಡುತ್ತಾ ನಿನ್ನ ಮಾಯೆಯನ್ನ ನಾವು ಗೆದ್ದಿದ್ದೇವೆ ಅಂತ ಹೇಳ್ತಾನೆ ಉದ್ಧವ. ಯಾಕೆಂದ್ರೆ ಭಗವಂತನ ಮಾಯೆಯನ್ನ ಗೆಲ್ಲಬೇಕು ಅಂತಂದ್ರೆ ಭಗವಂತನಲ್ಲಿ ಶರಣಾಗತರಾಗಬೇಕು. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನಲ್ಲ, ದೈವೀ ಹ್ಯೇಷಾ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ ಅಂತ ಭಗವಂತ ಹೇಳುವ ಮಾತು. ನನ್ನನ್ನ ಯಾರು ಶರಣ ಹೊಂದುತ್ತಾರೋ, ಯಾರು ಪ್ರಪನ್ನರಾಗ್ತಾರೋ ಅವರು ಈ ಮಾಯೆಯನ್ನ ಮೀರುತ್ತಾರೆ. ಹಾಗಾಗಿ ಭಗವಂತನಲ್ಲಿ ಶರಣಾಗತಿ ಬಹಳ ಮುಖ್ಯವಾದದ್ದು. ಆ ಶರಣಾಗತಿಯ ಒಂದು ಸೂಚಕವಾದಂತಹ ಪ್ರವೃತ್ತಿನೇ ಯಾವುದು ಅಂದ್ರೆ ಭಗವಂತನ ನಿರ್ಮಾಲ್ಯದ ಧಾರಣ. ಆ ದೃಷ್ಟಿಯಿಂದಲೂ ಕೂಡ ಸರಿಯಾಗಿ ನಾವು ನಿರ್ಮಾಲ್ಯ ವಿಸರ್ಜನವನ್ನ ಮಾಡಿ ಭಗವಂತನ ಪೂಜೆಯನ್ನ ಶುರು ಮಾಡಬೇಕು. ಇದರಿಂದ ಭಗವಂತನ ಅನುಗ್ರಹ ನಮ್ಮ ಮೇಲಾಗತ್ತೆ. ಈ ನಿರ್ಮಾಲ್ಯ ವಿಸರ್ಜನವನ್ನ ಮಾಡುವಾಗ ಶ್ರೀ ಸೂಕ್ತ ಅಥವಾ ಅಂಬ್ರಣಿ ಸೂಕ್ತಗಳನ್ನ ಪಠಿಸುವಂತಹ ಕ್ರಮ ಇದೆ. ಶ್ರೀಕೃಷ್ಣ ಅರ್ಪಣಮಸ್ತು.